8ರಲ್ಲಿ 6 ಜನ 6 ಟೀಮ್ಗಳು ಈ ಯುರೋಪ್ ಖಂಡದ ಬರ್ತವೆ. ಅಂದ್ರೆ ಏನದು? ಒಂದಿದ್ದು ಅಲ್ಲಿ ನೈಸರ್ಗಿಕವಾಗಿ ರಿಚ್ ಅದ, ಆ ಮಾತು ಬೇರೆ. ಎರಡನೇದಾಗಿ ಅಲ್ಲಿ ಕ್ಲಬ್ಗಳು ಭಾಳ ಇದಾವೆ ಯುರೋಪ್ ಖಂಡದಲ್ಲ. ಅಲ್ಲಿ ಕೋಚರ್ಸ್ ಕಲಿಸುವವರು ಸಹಿತ ಭಾಳ ಅದ್ಭುತವಾಗಿ ಕಲಿಸುವಂಥವ್ರು ಇದ್ದಾರೆ. ಜೊತೆಗೆ ಆಟಗಾರರು ಸಹಿತ ಆಟಗಾರರಿಗೆ ಏನು ಬೇಕು ಎಲ್ಲ ಸವಲತ್ತುಗಳನ್ನು ನೆರವೇರಿಸಿಕೊಡುವಂಥ ಶಕ್ತಿ ಅವ್ರಿಗದ. ಅಮೆರಿಕಾಗೆ ಹೋದ್ರೆ ಇಲ್ಲಂತಲ್ಲ, ಆದರೂ ಅಮೆರಿಕಾದಲ್ಲಿ ಅಂತಾರೆ ಹುಡ್ತಾ ಇಲ್ಲ. ಬ್ರೆಜಿಲ್ದಲ್ಲಿ ಹುಡ್ತಾ ಇರ್ತಾರೆ ಇಲ್ಲಂತಲ್ಲ. ಬ್ರೆಜಿಲ್ದಲ್ಲಿ ನೈಸರ್ಗಿಕವಾಗಿನ ಆ ಅನಾಕೊಂಡ ನಾಡಿನಿಂದ ಬರುವಂಥ ಅನಾಕೊಂಡ ಆಟಗಾರ ಇದ್ದಾರೆ. ಅಲ್ಲಿ ಅದ್ಭುತವಾದ ಭೀಕರ ಆಟಗಾರ ಇದ್ದಾರೆ. ಆದರೂ ಈ ಸಲ ಯಾಕೆ ಹೋಗಿಬಿಡಿ. ಇದೆಲ್ಲ ನೆನಪಿಸ್ಕೊಂಡಾಗ ಇನ್ನು ಕೊನೆ ಹಂತಕ್ಕೆ ಯಾರು ಬರ್ಬೋದು, ಯಾಕಂದರೆ ಇದಾಯಿತು ಕ್ವಾರ್ಟರ್ ಫೈನಲ್ದಾಗ ಯಾರು ಗೆಲ್ತಾರೆ ಅವರು ಸೆಮಿಫೈನಲ್ ಫೈನಲ್ಲ ಯಾರು ಆಗ್ಬೋದು, ಇದು ದೊಡ್ಡ ಚರ್ಚೆ ನಡೆದ. ಇಷ್ಟೊಳಗೆ ಕೆಲವೊಂದು ಫ್ರಾನ್ಸ್ ವರ್ಸಸ್ ಮೊರಾಕೊ ನಡ್ಕದ, ಏನಾಗ್ತದೆ ನೋಡುವಂಥದ್ದು, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನುವಂಥದ್ದು. ಅದೇ ಕಾಲಕ್ಕೆ ಫ್ರಾನ್ಸ್ ಇವತ್ತು ಅದ್ಭುತ. ಎಂಬೆಪೆ ಎಂಥ ಆಟಗಾರ್ರಿ ಅವರು. ಎಂಬೆಪೆ ಹುಡುಗ ಅದ್ಭುತ, ಕಾಲು ನೋಡ್ಬೇಕು ಹಂಗೆ ಕುಣಿತಾ ಇರ್ತದೆ. ಮೆಸ್ಸಿನ ದಾಟಿ ಹೋಗ್ತಾರೆ ರೆಕಾರ್ಡ್. ಯಾಕಂದ್ರೆ ಲಯೋನೆಲ್ ಮೆಸ್ಸಿ ಇವತ್ತು ಏನಪ್ಪ ಇದು ಜಗದ ಅತ್ಯಂತ ಶ್ರೀಮಂತನೂ ಆಯಿತು, ಭಾಳಷ್ಟು ಚರ್ಚೆ ಒಳಗಾಗುವಂಥ ಅನೇಕ ಸಲ ಬಂಗಾರ ಬೂಟ್ಗಳನ್ನು ನೋಡೋಂಥ ವ್ಯಕ್ತಿ. ಅರ್ಜೆಂಟೀನಾದ ಕ್ಯಾಪ್ಟನ್ ಡಿಯಾಗೋ ಮಾರಡೋನನ್ನು ಮರೆಸುವಷ್ಟು ಮಟ್ಟಿಗೆ ಇವತ್ತು ಬಂದಿದ್ದಾರೆ ಮೆಸ್ಸಿ. ಮೋಸ್ಟ್ಲಿ ಇದು ಲಾಸ್ಟ್ ವರ್ಲ್ಡ್ ಕಪ್ ಆಗ್ಬೋದೇನೋ. ಈಗಂತೂ ಕ್ವಾರ್ಟರ್ ಫೈನಲ್ದಲ್ಲಿದ್ದಾರೆ. ಅವ್ರು ಎದುರಾಳಿನ ಸಾಮಾನ್ಯ ಇಲ್ಲ. ಸ್ವಿಟ್ಜರ್ಲ್ಯಾಂಡು ಸುಲಭ ಬಿಟ್ಟು ಕೊಡೋದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಾವು ನೋಡ್ತೀವಪ್ಪ ಒಂದು ಕೈ ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಕ್ವಾರ್ಟರ್ ಫೈನಲ್ ಏನದಪ್ಪ ಅಂತಂದ್ರೆ ಈಗ ನಡೆಯುವಂಥ ಕ್ವಾರ್ಟರ್ ಫೈನಲ್ಗಳು ನಿಶ್ಚಿತವಾಗಿಯೂ ವರ್ಲ್ಡ್ ಕಪ್ಪದ ಹಣೆ ಬರ ಬರೆಯುವಂಥವು ಅಂತೇಳಿ. ಆದರೆ ಒಂದಿಲ್ಲ ನಾವು ಗಮನಿಸಬೇಕಾಗಿದ್ದು ಇಲ್ಲಿವರೆಗಿನಂಥ ಒಂದು ಆರಂಭ ಹಂತದಲ್ಲೇ ಸೌತ್ ಅಮೇರಿಕಾ ದೇಶಗಳು ಹೆಚ್ಚು ಗೆಲ್ತಾ ಇದ್ವು. ಆದರೆ ಇತ್ತೀಚಿನ ದಿನಗಳಲ್ಲೇ ಈ ಒಂದು 20-30 ವರ್ಷಗಳಲ್ಲೇ ಈ ಯುರೋಪ್ ಖಂಡ